ಈಗ ಅದೇ ಈ ಸೀನು ಸಿನಿಮಾದಲ್ಲೇ ನೋಡೋಕ್ಕಾಗಲ್ಲ ಅಂತೀರಿ. ಸೋನಾಲ್ ಅವರು ನಿಜ ಜೀವನದಲ್ಲಿ ಯಾವತ್ತವ್ರು ಕರುಣೆ ಇಲ್ಲದೆ ಇರೋ ಥರ ನಡ್ಕೊಂಡಿರೋ ಘಟನೆಗಳಿದೆಯಾ? ಅಯ್ಯೋ ಗೊತ್ತಾಗಿ ಕೂಡ ಮುಂದೆ ಹೋಗಿರೋಂಥ ಘಟನೆಗಳಿದೆಯಾ ಹೆಂಗೆ ಅಂತ? ಹಿಯರ್ ಆ್ಯಂಡ್ ದರ್ ಮೇ ಬಿ, ಬಟ್ ಅಷ್ಟು ಇಲ್ಲ ಸರ್. ನಾನು ಇವತ್ತು ಐ ಆಮ್ ಅ ವೆರಿ ಇಮೋಷ್ನಲ್ ಪರ್ಸನ್. ಸೊ ನನಗೆ ಚಿಕ್ಕ ವಿಷಯನೂ ತುಂಬ ನಂಗೆ ದೊಡ್ಡ ವಿಷಯ ಅಷ್ಟು ಮ್ಯಾಟ್ರ್ ಆಗಲ್ಲ. ಈ ಚಿಕ್ಕ ವಿಷಯ ಯಾರಾದರೂ ನಾನು ಸ್ಮೈಲ್ ಮಾಡಿದೆ, ಅವ್ರು ನಂಗೆ ರಿಟರ್ನ್ ಸ್ಮೈಲ್ ಮಾಡಿಲ್ಲ ಆದರೆ ಅಯ್ಯೋ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಿಟ್ಟು ಇದೆಲ್ಲ. ಬಟ್ ನಾನು ಆ ಥರ ಯಾರ ಜೊತೆನೂ ಇವತ್ತವರೆಗೂ ಐ ಹ್ಯಾವ್ ನೆವರ್ ಅಂದರೆ ರುತ್ಲೆಸ್ ಆಗಿ ಹಾರ್ಟ್ಲೆಸ್ ಆಗಿ ಯಾರ ಜೊತೆನೂ ಇವತ್ತವರೆಗೂ ನಾನು ಇರಲಿಲ್ಲ ಸರ್. ತುಂಬ ನೀಟಾಗೇ ಇದೆ. ಆ ಥರ ಇರೋಕ್ಕೂ ಆಗಲ್ಲ ನನಗೆ. ಇಟ್ಸ್ ವೆರಿ ಡಿಫಿಕಲ್ಟ್. ಈಗ ಒಂದು ಸಿನಿಮಾದಲ್ಲಿ ಒಂದು ಪಾತ್ರಕ್ಕಾಗಿ ಅಂದರೆ ಸಿದ್ಧ ಆಗುವಂಥದ್ದು ರೀತಿ ಬೇರೆ ಬೇರೆಯೇ ಇರುತ್ತೆ. ನಿಮಗೋಸ್ಕರ ಒಂದಿಷ್ಟು ಡೈರೆಕ್ಟ್ರೆಲ್ಲೋ ಬರೆದಿದ್ದಾರೇನೋ ಅನ್ನೋಂಥ ರೀತಿಯಲ್ಲಿ ತರುಣವರೇ ಹೇಳಿದರು ಅಂತ ಹೇಳಿದೆ. ಇದನ್ನು ಅಂದರೆ ಕ್ಯಾರಿ ಮಾಡೋಂಥದ್ದು ಏನು ಚಾಲೆಂಜ್ ಇತ್ತು ಅಂತ? ಸರ್ ನನಗೆ ಆ್ಯಕ್ಚುಲಿ ನನಗಿಂತ ವಿನೋದ್ ಸರ್ಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನಿಜ ಹೇಳಬೇಕಂದ್ರೆ ನನಗೆ ಅವರು ಹೆಂಗಂದರೆ ಒಂದು ಕ್ಯಾರೆಕ್ಟರ್ ಒಳಗಡೆ ಹೋದರೆ ಮನೆಯಲ್ಲೂ ಹಾಗೆ ಇರ್ತಾರೆ ಅವರು. ಅವ್ರ ಮನೆಯಲ್ಲೂ ಮಾದೇವ ಥರನೇ ಇರ್ತಾರೆ. ಸೆಟ್ಟಿಗೆ ಬಂದರೂ ಒಂದು ನಗ್ತಾ ಇರಲಿಲ್ಲ, ಅವ್ರು ಹಿಂಗೆ ಇರ್ತಾಯಿದ್ರು, ಏನು ಮಾತಾಡ್ತಾ ಇರಲಿಲ್ಲ, ಏನಿಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಒಳಗಡೆ ಇರಬೇಕು. ನಾನು ಹಂಗಲ್ಲ. ನಾನು ಸೆಟ್ಟಿಗೆ ಬಂದಿದ ತಕ್ಷಣ ರೋಲಿಂಗ್ ಹೇಳೋವರೆಗೂ ನಗ್ತಾ ಇರ್ತೀನಿ, ಆ್ಯಕ್ಷನ್ ಅಂದಿದ ತಕ್ಷಣ ಚೇಂಜ್ ಆಗಿಬಿಡ್ತೀನಿ. ನಾನು ಆ ಥರ ಕ್ಯಾರೆಕ್ಟರ್. ಸೊ ನನಗೆ ಏನದು ತಯಾರಿ ಅಂತ ಇದ್ದರೆ ಇಟ್ ವಾಸ್ ಓನ್ಲಿ ಮೈ ಲುಕ್ಸ್. ಯಾಕೆಂದರೆ ಯಾವ ಥರ ಸ್ಕಿನ್ ಟೋನ್ ಡೌನ್ ಮಾಡ್ಬೋದು, ನನ್ನ ಹೇರ್ ಯಾವ ಥರ ಇರ್ಬೋದು, ಲಂಗದಾವಣಿ. ಆ್ಯಕ್ಟಿಂಗ್ ವಿಷಯ ಮಾತಾಡೋದ್ರಲ್ಲಿ ನನ್ನ ರಿಯಲ್ ಕ್ಯಾರೆಕ್ಟ್ರೇ ಆ ಸಿನಿಮಾದಲ್ಲಿ ಇರೋದು. ಸೊ ನನಗೆ ಅಷ್ಟು ಕಷ್ಟ ಆಗಿಲ್ಲ ಸರ್. ಕೆಲವೇ ದಿನಗಳಲ್ಲಿ ಅಭಿಮಾನಿಗಳ ಮುಂದೆ ಸಿನಿಮಾ ಬರ್ತಾ ಇದೆ. ಸೊ ಫೈನಲಿ ಏನು ಹೇಳ್ತೀರಿ? ಜೊತೆಗೆ ಮದುವೆ ಆದ ನಂತರ ಯಾವ್ಯಾವ ಸಿನಿಮಾಗಳು ನೀವು ಒಪ್ಕೋತಾ ಇದ್ದೀರಿ, ಹೇಗೆ ಅನ್ನೋವಂಥದ್ದು? ಮದುವೆ ಆದಮೇಲೆ ಬರ್ತಾ ಇದೆ ಸರ್, ಕಪಲ್ ಆಫ್ ಸ್ಕ್ರಿಪ್ಟ್ಸ್ ಬರ್ತಾ ಇದೆ. ಬಟ್ ನನ್ನ ಪ್ರೀವಿಯಸ್ ಕಮಿಟ್ಮೆಂಟ್ಸ್ ಅಂತ ಇಷ್ಟಿದೆ, ಅದನ್ನು ಒಂದು ಸರ್ತಿ ಮುಗಿಸಿ ಐ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸಿನಿಮಾಸ್ ಅಂತ. ಆ್ಯಂಡ್ ಜೂನ್ 6ಗೆ ಮಾದೇವ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಐ ಥಿಂಕ್ ವೆರಿ ಡಿಫ್ರೆಂಟ್ ಸಿನಿಮಾ. ಎಲ್ಲರೂ ಇದೇ ಹೇಳ್ತಾರೆ, ನಮ್ಮ ಸಿನಿಮಾ ಯೂನಿಕ್, ನಮ್ಮ ಸಿನಿಮಾ ಡಿಫ್ರೆಂಟ್ ಅದ. ಬಟ್ ನಾನು ಹೇಳೋದು ಒಂದು ಸರ್ತಿ ಬಂದು ಸಿನಿಮಾ ನೋಡಿ. ಇಟ್ ಈಸ್ ವಿನೋದ್ ಸರ್ ಅಂದಿದ ತಕ್ಷಣ ಜನರಲಿ ತಲೆಗೆ ಬರೋದು ಒಂದು ಆ್ಯಕ್ಷನ್ ಸಿನಿಮಾ ಆಗಿರ್ಬೋದು ಅಂತ. ಬಟ್ ಇಟ್ ಈಸ್ ನಾಟ್ ಆ್ಯಕ್ಷನ್ ಅಂತ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಸೊ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಜೂನ್ 6ಗೆ ಮಾದೇವ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋನಾಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಾದೇವ ಸಿನಿಮಾದ ಪಾರ್ವತಿ ಸೋನಾಲ್ ಮಂಟೇರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಅಗ್ಗಿನ್, TV9 ಬೆಂಗಳೂರು.